another inspiring speaker in today's talks, in today's learning journey for all of us. She has been attending the satsang conducted by Srimati Shalini Prasadji for the past 15 years, part of the R.R. Nagar study group. She's deeply committed for her self-study. She was introduced to Chinmaya Mission after her marriage to Sri Srikanji. He is also present here, and comes from a family rooted in the Chinmaya Mission since the days of Pujya Gurudev. Her father-in-law has served as the president of Chinmaya Mission Hubballi. Her mother-in-law authored the book Mantana, based on the recordings of Pujya Swami Brahmanandaji on Mankuti Manakagga. She truly feels very blessed to be part of the Chinmaya family. Today she will be speaking in Kannada on Asangatvam, detachment. It's my pleasure, ma'am, to invite you to this talk today, Srimati Bhagyashree Deshpande ji. Dhanyawada. Hari Om. Shri Gurubhyo Namaha. Vasudeva Sutam Devam Kamsa Chanuramaddanam Devaki Paramanandam Krishnam Vande Jagadgurum Guru Brahma Guru Vishnu Guru Devo Maheshwaraha Guru Sakshat Param Brahma Tasmai Shri Gurave Namaha. ಪೂಜ್ಯ ಗುರುದೇವರ ಹಾಗೂ ಪೂಜ್ಯ ಬ್ರಹ್ಮಾನಂದ ಸ್ವಾಮೀಜಿಯವರ ಚರಣಾರವಿಂದರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಮಾತಾಜಿ ಸಮತಾನಂದ ಅವರಿಗೂ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ನನಗತ್ತು ಇಲ್ಲಿ ಮಾತನಾಡಲು ಸ್ಫೂರ್ತಿ ಹಾಗೂ ಧೈರ್ಯ ತುಂಬಿದ ಶಾಲಿನಿ ಹಾಗೂ ಪದ್ಮಿನಿ ಆಂಟಿಯವರಿಗೂ ನನ್ನ ಪ್ರಣಾಮಗಳು. ಜೊತೆಗೆ ನನ್ನ ಎಲ್ಲ ಸತ್ಸಂಗಿಗಳಿಗೂ ವಂದನೆಗಳು. ನನ್ನ ಇವತ್ತಿನ ವಿಷಯ ಅಸಂಗತ್ವಂ, ಡಿಟ್ಯಾಚ್ಮೆಂಟ್. ಮೊದಲು ನಾನು ಈ ವಿಷಯ ಆಯ್ದುಕೊಂಡ ಕಾರಣನ ಹೇಳಲಿಚ್ಛಿಸುತ್ತೇನೆ. ಸುಮಾರು 15 ವರ್ಷಗಳ ಹಿಂದೆ ನಾನು R.R. ನಗರದ ಶಾಲಿನಿ ಮನೆಯಲ್ಲಿ ಸತ್ಸಂಗ ಸೇರಿಕೊಂಡೆ. ನನ್ನ ಜೊತೆಗೆ ಅಂದರೆ ನಾವೆಲ್ಲ ಸತ್ಸಂಗಿಗಳು ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರಿದ್ದೆವು. ಆಗ ಗೃಹಸ್ಥ ಜೀವನದ ಸಮಾನ ಘಟ್ಟದಲ್ಲಿದ್ದೆವು. ನಮ್ಮೆಲ್ಲರ ಮಕ್ಕಳು ಶಾಲೆಯಲ್ಲಿ ಓದುತ್ತಿದ್ದರು, ಶಾಲಿನಿಯ ಬಾಲವಿಹಾರಕ್ಕೆ ಹೋಗುತ್ತಿದ್ದರು, ನಾವೆಲ್ಲ ಸತ್ಸಂಗಕ್ಕೆ ಹೋಗುತ್ತಿದ್ದೆವು. ಆ ವಯಸ್ಸಿನಲ್ಲಿ ನಮ್ಮೆಲ್ಲರ ಸಾಂಸಾರಿಕ ಪ್ರಶ್ನೆಗಳು ಒಂದೇ ತರಹದ್ದಾಗಿರುತ್ತಿದ್ದವು. ಮಕ್ಕಳ ಬಗ್ಗೆ ಆಗಲಿ, ಸಾಂಸಾರಿಕ ಸಂಬಂಧಗಳ ಬಗ್ಗೆ ಆಗಲಿ, ಎಲ್ಲರಿಗೂ ಸುಮಾರಾಗಿ ಒಂದೇ ಥರದ ಪ್ರಶ್ನೆಗಳಿರುತ್ತಿದ್ದವು. ನಾವೆಲ್ಲರೂ ಕ್ಲಾಸ್ನಲ್ಲಿ ಅವನ್ನು ಶೇರ್ ಮಾಡಿಕೊಳ್ಳುತ್ತಿದ್ದೆವು. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಹೇಳಿದ ಪರಿಹಾರಗಳನ್ನು ಓದಿ ಚರ್ಚಿಸುತ್ತಿದ್ದೆವು. ಈ ಮೂಲಕ ನಾವು ಜೀವನದಲ್ಲಿ ಹೇಗೆ, ಎಷ್ಟರ ಮಟ್ಟಿಗೆ ಡಿಟ್ಯಾಚ್ ಆಗಿರಬೇಕು ಅಥವಾ ಯಾವುದರಿಂದ ಅಸಂಗವಾಗಿರಬೇಕು ಎಂಬುದು ನಮಗೆ ಅರಿವು ಬಂತು. ಇದು ಹಂತ ಹಂತವಾಗಿ ನಮ್ಮೆಲ್ಲರಲ್ಲಿ ಬಹಳ ಬದಲಾವಣೆ ತಂದಿತು. ಈಗ ನಾವು ಆತ್ಮಾವಲೋಕನ ಮಾಡಿಕೊಂಡಾಗ ನಮ್ಮಲ್ಲಿನ ಬದಲಾವಣೆ ಅರಿವಿಗೆ ಬರುತ್ತದೆ. ಈಗಲೂ ಸಹ ನಾವು ನಾವೆಲ್ಲ ಸತ್ಸಂಗಿಗಳು ಈ ಆಧ್ಯಾತ್ಮಿಕ ಪಯಣದಲ್ಲಿ ಒಟ್ಟಿಗೆ ಸಾಗುತ್ತಿದ್ದೇವೆ. ಈಗ ಅಸಂಗತ್ವ, ನಾನ್ ಅಟ್ಯಾಚ್ಮೆಂಟ್, ಡಿಟ್ಯಾಚ್ಮೆಂಟ್, ಇವು ಎರಡೂ ಮೇಲ್ನೋಟಕ್ಕೆ ಒಂದೇ ಥರ ಎನಿಸಿದರೂ ಇವುಗಳಲ್ಲಿ ಸೂಕ್ಷ್ಮ ವ್ಯತ್ಯಾಸವಿದೆ. ಅಸಂಗತ್ವ ಎಂಬುದು ಪ್ರಪಂಚದೊಂದಿಗೆ ಅಂಟಿಕೊಳ್ಳದ ಮತ್ತು ಗುರುತಿಸಿಕೊಳ್ಳದ ಸಹಜವಾದ ಮಾನಸಿಕ ಸ್ಥಿತಿಯಾಗಿದೆ. ಡಿಟ್ಯಾಚ್ಮೆಂಟ್ ಎಂದರೆ ಸಾಮಾನ್ಯವಾಗಿ ಹಿಡಿದಿಟ್ಟುಕೊಂಡ ವಸ್ತುಗಳನ್ನು ಅಥವಾ ಭಾವನೆಗಳನ್ನು ಬಿಡುವುದು. ನಾನು ಮೇಲೆ ಹೇಳಿದಂತೆ ವಸ್ತು ಅಥವಾ ಭಾವನೆಗಳಿಗೆ ನಾವು ತಿಳಿಯದಂತೆಯೇ ಅಂಟಿಕೊಂಡಿರುತ್ತೇವೆ. ಇದಕ್ಕೆ ನಮ್ಮ ಅಜ್ಞಾನವೇ ಕಾರಣ. ಏಕೆಂದರೆ ಅವುಗಳು ಶಾಶ್ವತ ಅಂದುಕೊಂಡಿರುತ್ತೇವೆ. ಅವುಗಳಿಂದ ನಾವು ಅಸಂಗವನ್ನು ಸಾಧಿಸಬೇಕು. ಇದು BMI ಅಂದರೆ ಬಾಡಿ, ಮೈಂಡ್, ಇಂಟಲೆಕ್ಟ್ ಮಟ್ಟದಲ್ಲಿ ಸಾಧಿಸಬೇಕು. ಇದು ವಿವೇಕದಿಂದ ಮಾತ್ರ ಸಾಧ್ಯ. ಕೆಲವೊಂದು ವಿಷಯಗಳು ನೈಸರ್ಗಿಕವಾಗಿ ಅಥವಾ ಸಹಜವಾಗಿ ನಾವು ಬಿಟ್ಟು ಬಿಡುತ್ತೇವೆ. ಉದಾಹರಣೆಗೆ, ಚಿಕ್ಕವರಿದ್ದಾಗ ಆಡುತ್ತಿದ್ದ ಆಟಿಕೆಗಳು ದೊಡ್ಡವರಾದಂತೆ ಅದರ ಮೇಲಿನ ಆಸಕ್ತಿಯನ್ನು ಮೀರಿ ಬೆಳೆಯುತ್ತೇವೆ. ಅವು ಈಗ ನಮಗೆ ಬೇಕಿಲ್ಲ. ಆದರೆ ಕೆಲವೊಂದು ನಾವು ಪ್ರಯತ್ನಪೂರ್ವಕವಾಗಿ ಬಿಡಬೇಕಾಗುತ್ತದೆ ಅಥವಾ ಅವುಗಳಿಂದ ಅಸಂಗವಾಗಿರಬೇಕಾಗುತ್ತದೆ. ಉದಾಹರಣೆಗೆ ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳಿಂದ ಆಗುವ ಪರಿಣಾಮಗಳನ್ನು ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯ 2ನೇ ಅಧ್ಯಾಯದ 62 ಮತ್ತು 63ನೇ ಶ್ಲೋಕಗಳಲ್ಲಿ ಹೀಗೆ ವಿವರಿಸಿದ್ದಾನೆ.
ವಿಷಯಗಳಿಂದ ಸಂಘ ಉಂಟಾಗಿ ಅದರಿಂದ ಬಯಕೆ ಉಂಟಾಗುತ್ತದೆ. ಬಯಕೆಯಿಂದ ಕೋಪ, ಕೋಪದಿಂದ ಮೋಹ, ಮೋಹದಿಂದ ಸ್ಮೃತಿ ವಿಭ್ರಮ, ಸ್ಮೃತಿ ವಿಭ್ರಮದಿಂದ ವಿನಾಶವಾಗಿ ಬುದ್ಧಿ ನಾಶವಾಗಿ ತಾನೇ ಹಾಳಾಗುತ್ತಾನೆ. ಪೂಜ್ಯ ಗುರುದೇವರು ಇದನ್ನು ಲ್ಯಾಡರ್ ಆಫ್ ಫಾಲ್ ಎಂದು ವರ್ಣಿಸಿದ್ದಾರೆ. ಈ ಅರಿಷಡ್ ವರ್ಗಗಳನ್ನು ನಾವು ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿದಂತೆ ಪ್ರತಿಪಕ್ಷ ಭಾವನೆಯಿಂದ ಜಯಿಸಬಹುದು. ಅಂದರೆ ಮನಸ್ಸಿನ ಒಂದು ವೃತ್ತಿಗೆ ವಿರುದ್ಧವಾಗಿ ವಿಚಾರವನ್ನು ಮಾಡುವುದು. ಏಕೆಂದರೆ ಮನಸ್ಸು ಒಂದು ಕ್ಷಣಕ್ಕೆ ಒಂದೇ ವಿಚಾರ ಮಾಡಲು ಸಾಧ್ಯ. ನಾವು ನಕಾರಾತ್ಮಕ ವೃತ್ತಿಗಳಿಗೆ ಬದಲಾಗಿ ಸಕಾರಾತ್ಮಕವಾಗಿ ಯೋಚನೆ ಮಾಡಿದರೆ ಆ ನಕಾರಾತ್ಮಕ ವಿಚಾರಗಳು ತಾವಾಗಿಯೇ ನಮ್ಮನ್ನು ಬಿಟ್ಟು ಹೋಗುತ್ತವೆ. ಉದಾಹರಣೆಗೆ, ಕ್ರೋಧದ ಬದಲಾಗಿ ಶಾಂತಿಯನ್ನು, ಲೋಭದ ಬದಲಾಗಿ ತ್ಯಾಗವನ್ನು, ಮೋಹದ ಬದಲಾಗಿ ವೈರಾಗ್ಯವನ್ನು, ಮದದ ಸ್ಥಾನದಲ್ಲಿ ವಿನಯವನ್ನು, ಮತ್ಸರದ ಸ್ಥಾನದಲ್ಲಿ ಪ್ರೀತಿ, ಹೀಗೆ ಸಕಾರಾತ್ಮಕ ಯೋಜನೆಗಳಿಂದ ಈ 6 ವೃತ್ತಿಗಳಿಂದ ಅಸಂಗವಾಗಿರಬಹುದು. ಈ ಸಮಯದಲ್ಲಿ ಪೂಜ್ಯ ಗುರುದೇವರು ಹೇಳಿದ್ದು ನೆನಪಾಗುತ್ತದೆ. ಫ್ರಮ್ ದ ಟೈಮ್ ಐ ಹ್ಯಾವ್ ಟೇಮ್ ಮೈ ಮೈಂಡ್ಸ್ ಆ್ಯಂಗರ್, ಐ ಕೀಪ್ ಇಟ್ ಕೇರ್ಫುಲ್ ಇನ್ ಮೈ ಪಾಕೆಟ್. When I need it, I take it out, use it, and again carefully keep it back in my pocket. ಈಗ ಡಿಟ್ಯಾಚ್ಮೆಂಟ್ ಎನ್ನುವುದು ಪ್ರಕೃತಿಯಲ್ಲಿ, ಅಂದರೆ ಸಸ್ಯ ಹಾಗೂ ಪ್ರಾಣಿವರ್ಗದಲ್ಲಿ ಸಹಜ ಕ್ರಿಯೆ. ಗಿಡಗಳಲ್ಲಿ ಎಲೆಗಳು ಒಣಗಿದ ಮೇಲೆ ತಾವಾಗಿಯೇ ಉದುರುತ್ತವೆ. ಹಣ್ಣುಗಳು ಪಕ್ವವಾದ ಮೇಲೆ ಗಿಡದಿಂದ ಬೀಳುತ್ತವೆ. ಇತರ ಪ್ರಾಣಿಗಳು ಸಹ ಮರಿಗಳು ಬೆಳೆದು ಸ್ವತಂತ್ರವಾಗುವವರೆಗೆ ಅವುಗಳ ಜೊತೆಗಿದ್ದು ನಂತರ ಅವುಗಳ ಆರೈಕೆ ಮಾಡಿ ಅವುಗಳ ಜೊತೆಗಿದ್ದು ನಂತರ ಅವುಗಳನ್ನು ಬಿಟ್ಟು ಬಿಡುತ್ತವೆ. ಆದರೆ ಮನುಷ್ಯ ಮಾತ್ರ ಇರುವವರೆಗೂ ಸಂಸಾರ ಬಂಧನ ಗಟ್ಟಿಗೊಳಿಸುತ್ತಾ ಹೋಗುತ್ತಾನೆ. ತಾನು ಬಯಸಿದಂತೆ ನಡೆಯದಿದ್ದರೆ ದುಃಖಕ್ಕೊಳಗಾಗುತ್ತಾನೆ. ಆದ್ದರಿಂದ ನಾವು ಸಹ ನಮ್ಮ ಕರ್ತವ್ಯ ಮಾಡುತ್ತಾ ಮನಸ್ಸಿನ ಗೊಂದಲಗಳಿಂದ ಮುಕ್ತವಾಗಿ ಅಸಂಗರಾಗಿರಬೇಕು. ವಿವೇಕ ವೈರಾಗ್ಯದಿಂದ ಕರ್ಮ ಮಾಡಿದರೆ ಬಂಧನಕ್ಕೊಳಗಾಗುವುದಿಲ್ಲ. ಪೂಜ್ಯ ಬ್ರಹ್ಮಾಜಿಯವರು ಯಾವಾಗಲೂ ಹೇಳುತ್ತಿರುತ್ತಾರೆ, ಮನಸ್ಸಿನ ತಳಮಳವೇ ಬಂಧನ, ಮನಸ್ಸಿನ ಪ್ರಶಾಂತತೆಯೇ ಮೋಕ್ಷ ಎಂದು. ಇನ್ನು ಈ ನಾನು, ನನ್ನದು, ನನ್ನಲ್ಲಿ ಎಂಬ ಈ ಎಲ್ಲ ಶಬ್ದರೂಪಗಳನ್ನು ಮೀರಿ ನಾನು ಶಾರೀರಿಕ, ಮಾನಸಿಕ, ಬೌದ್ಧಿಕ ಕ್ರಿಯೆಗಳಿಗೆ ಸಾಕ್ಷಿ ರೂಪನಾಗಿದ್ದೇನೆ ಎನ್ನುವುದೇ ನಿಜವಾದ ಅಸಂಗತ್ವಂ. ಇದು ಜ್ಞಾನದಿಂದ ಮಾತ್ರ ಸಾಧ್ಯ. ಎಲ್ಲ ಉಪನಿಷತ್ತುಗಳು ಇದನ್ನೇ ಹೇಳುತ್ತವೆ. ಸಂಪೂರ್ಣ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಅಸಂಗ ಇದರ ಮೇಲೆಯೇ ಬೋಧನೆ ಮಾಡಿದ್ದಾನೆ. ಇವುಗಳಿಗೆ ಪರ್ಯಾಯವಾಗಿ ಅಸಕ್ತಿ, ತ್ಯಾಗ, ಸನ್ಯಾಸ, ವೈರಾಗ್ಯ ಮುಂತಾದ ಪದಗಳ ಮೂಲಕ ವಿವರಿಸಿದ್ದಾನೆ. ನಾವು ಸಹ ಸಂಸಾರದಲ್ಲಿದ್ದುಕೊಂಡೇ ಅಸಂಗವಾಗಿ ಹೇಗೆ ಕರ್ತವ್ಯ ಮಾಡಬೇಕು ಎಂದು ಭಗವದ್ಗೀತೆಯಲ್ಲಿ ಪರಮಾತ್ಮನು ಉಪದೇಶಿಸಿದ ಕೆಲವು ಶ್ಲೋಕಗಳನ್ನು ಇಲ್ಲಿ ವಿವರಿಸಲು ಪ್ರಯತ್ನಿಸುತ್ತೇನೆ. ಈ ಅಸಂಗತ್ವವನ್ನು ಕರ್ಮಯೋಗ, ಧ್ಯಾನಯೋಗ, ಭಕ್ತಿಯೋಗ ಮತ್ತು ಜ್ಞಾನಯೋಗ ಇವುಗಳ ಮುಖಾಂತರ ಸಾಧಿಸಬಹುದು ಎಂದು ಶ್ರೀಕೃಷ್ಣನು ತಿಳಿಸಿದ್ದಾನೆ. ಅಸಂಗತ್ವ ಸಾಧಿಸಲು ಕರ್ಮಯೋಗವೇ ಮೊದಲ ಹೆಜ್ಜೆ. ಇದನ್ನು ಶ್ರೀಕೃಷ್ಣ ಪರಮಾತ್ಮನು 2ನೇ ಅಧ್ಯಾಯದ 47ನೇ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾನೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂಃ ಮಾ ತೇ ಸಂಗೋಸ್ತ್ವಕರ್ಮಣಿ. ಭಗವದ್ಗೀತೆ 2ನೇ ಅಧ್ಯಾಯದ 47ನೇ ಶ್ಲೋಕ ಎಲ್ಲರಿಗೂ ಗೊತ್ತಿರೋ ಶ್ಲೋಕ. ಶ್ರೀಕೃಷ್ಣನು ಅರ್ಜುನನಿಗೆ, ನಿನಗೆ ಕರ್ಮ ಮಾಡುವುದಕ್ಕಷ್ಟೇ ಅಧಿಕಾರವಿದೆ, ಆದರೆ ಅದರ ಫಲದಲ್ಲಿ ಅಲ್ಲ ಎಂದು ಹೇಳಿದ್ದಾನೆ. ಇದು ನಮಗೂ ಅನ್ವಯವಾಗುತ್ತದೆ. ಯಾವ ಫಲಾಪೇಕ್ಷೆ ಇಲ್ಲದೆ ಅಸಂಗವಾಗಿ ಕರ್ಮವನ್ನು ಮಾಡಬೇಕು. ಪ್ರತಿಯೊಂದು ಕರ್ಮಕ್ಕೂ ಫಲ ಇದ್ದೇ ಇದೆ. ಏಕೆಂದರೆ ಮಾಡಿದ ಕರ್ಮ ಬಿಟ್ಟ ಬಾಣದ ಹಾಗೆ, ಅದು ಗುರಿ ತಲುಪಲೇಬೇಕು. ಆದರೆ ಕರ್ಮದ ಫಲ ನಮ್ಮ ಇಷ್ಟದಂತೆ ಇರಬಹುದು ಅಥವಾ ಬೇರೆಯಾಗಿರಬಹುದು. ಅದನ್ನು ನಾವು ಸ್ವೀಕರಿಸಲೇಬೇಕು. ಹಾಗಂತ ಕರ್ಮ ಮಾಡದೇ ಇರಬೇಡ ಎಂದು ಸಹ ಶ್ರೀಕೃಷ್ಣರು ಹೇಳಿದ್ದಾನೆ. ಕರ್ಮವನ್ನು ಕರ್ಮಯೋಗವಾಗಿ ಮಾಡಿದರೆ ಮಾತ್ರ ಹಿಂದಿನ ಕರ್ಮಗಳು ಕ್ಷಯವಾಗುತ್ತವೆ. ಈ ಕರ್ಮಯೋಗವನ್ನು ಹೇಗೆ ಮಾಡಬೇಕೆಂದು ಮುಂದಿನ ಶ್ಲೋಕದಲ್ಲಿ ಹೇಳಲಾಗಿದೆ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಇದಕ್ಕೆ ಪೂರಕವಾಗಿ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ. ಉದಯೇ ಸವಿತಾ ರಕ್ತಃ ರಕ್ತಶ್ಚಾಸ್ತಮಯೇ ತಥಾ ಸಂಪತ್ತೌ ಚ ವಿಪತ್ತೌ ಚ ಮಹತಾಂ ಏಕರೂಪತಾ.
ಇದರ ಅರ್ಥ ಸೂರ್ಯನು ಉದಯದ ಸಮಯದಲ್ಲಿಯೂ ಅಸ್ತಮಯದ ಸಮಯದಲ್ಲಿಯೂ ಒಂದೇ ಥರದ ಕೆಂಪುವರ್ಣದಲ್ಲಿ ಇರುತ್ತಾನೆ. ಮಹಾನ್ ವ್ಯಕ್ತಿಗಳು ಸುಖ ಸಂಪತ್ತಿನಲ್ಲಿಯೂ ವಿಪತ್ತಿನಲ್ಲಿಯೂ ಸಮಭಾವದಲ್ಲಿರುತ್ತಾರೆ ಎಂದರ್ಥ. ಸಿದ್ಧೋಹೋ ಸಮೋ ಭೂತ್ವ. ಇದರ ಅರ್ಥ ಮನಸ್ಸನ್ನು ಎಲ್ಲ ದ್ವಂದ್ವಗಳಲ್ಲೂ ಅಂದರೆ ರಾಗ ದ್ವೇಷ ಶೋಕ ಮೋಹ ಸುಖ ದುಃಖ ಲಾಭ ನಷ್ಟ ಸ್ತುತಿ ನಿಂದೆ ಸೋಲು ಗೆಲುವು ಇವುಗಳಲ್ಲಿ ಮನಸ್ಸಿನ ಸಮತೋಲನ ಕಾಯ್ದುಕೊಳ್ಳುವುದೇ ಯೋಗ. ಭೂತ ಅಥವಾ ಭವಿಷ್ಯದ ಚಿಂತೆ ಮಾಡದೆ ಯೋಗಸ್ಥನಾಗಿ ಅಸಂಗವನ್ನು ಮಾಡು ಎಂದು ಶ್ರೀಕೃಷ್ಣ ಪರಮಾತ್ಮನು ಉಪದೇಶಿಸಿದ್ದಾನೆ. ಹೀಗೆ ಮುಂದುವರಿಯುತ್ತಾ ಶ್ರೀಕೃಷ್ಣನು 3ನೇ ಅಧ್ಯಾಯದ ಅಂದರೆ ಕರ್ಮಯೋಗದ 19ನೇ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾನೆ. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಆದ್ದರಿಂದ ಮಾಡಬೇಕಾದ ಕರ್ಮವನ್ನು ಸಂಗವಿಲ್ಲದೆ ಮಾಡುತ್ತಿರು. ಅಸಕ್ತನಾಗಿ ಮಾಡುವ ಕರ್ಮದಿಂದ ಪುರುಷನು ಪರಮಾತ್ಮನನ್ನು ಪಡೆಯುತ್ತಾನೆ ಎಂದರ್ಥ. ಇದಕ್ಕೆ ಮಹಾಜ್ಞಾನಿ ಜನಕರಾಜನ ಕಥೆಯನ್ನು ಇಲ್ಲಿ ಉಲ್ಲೇಖಿಸಬಹುದು. ಜನಕರಾಜನು ಮಿಥಿಲ ಅಥವಾ ವಿದೇಹ ದೇಶದ ರಾಜನಾಗಿದ್ದನು. ವಿದೇಹ ಎಂದರೆ ವಿಗತ ದೇಹಭಾವ, ದೇಹಭಾವ ಇಲ್ಲದವನು ಅಥವಾ ಅದನ್ನು ಮೀರಿದವನು ಎಂದರ್ಥ. ಒಮ್ಮೆ ಒಬ್ಬ ಮುನಿಯು ಜನಕರಾಜನನ್ನು ಪರೀಕ್ಷಿಸಲು, ನೀನು ರಾಜನಾಗಿದ್ದೀಯಾ, ಇಷ್ಟೊಂದು ಭೋಗಗಳ ಮಧ್ಯೆ ಹೇಗೆ ಯೋಗಿಯಾಗಿರಬಲ್ಲೆ ಎಂದು ಕೇಳಿದರು. ಆಗ ಜನಕರಾಜನು ನಗುತ್ತಾ ಹೇಳಿದನು, ನಾನು ನನ್ನ ಕರ್ತವ್ಯವನ್ನು ಮಾತ್ರ ಮಾಡುತ್ತೇನೆ. ಈ ರಾಜ್ಯ ಸಂಪತ್ತು ಎಲ್ಲವೂ ನನಗೆ ತಾತ್ಕಾಲಿಕ. ನಾನು ಒಳಗಿನಿಂದ ಯಾವುದಕ್ಕೂ ಅಂಟಿಕೊಂಡಿಲ್ಲ. ಮುನಿಗೆ ಇದನ್ನು ಪರೀಕ್ಷಿಸಬೇಕು ಅನ್ನಿಸಿತು. ಒಂದು ದಿನ ಅರಮನೆಗೆ ಬೆಂಕಿ ಬಿದ್ದಿದೆ ಎಂಬ ಸುದ್ದಿ ಹರಡಿತು. ಆಗ ಜನಕರಾಜನು ವಿಚಲಿತನಾಗದೆ ಶಾಂತವಾಗಿ ಕುಳಿತು ತನ್ನ ಧರ್ಮ ಕಾರ್ಯವನ್ನು ಮುಂದುವರಿಸುತ್ತಿದ್ದನು. ಆಗ ಮುನಿಯು, ರಾಜನೇ, ಅರಮನೆಗೆ ಬೆಂಕಿ ಬಿದ್ದಿದೆ, ನೀನು ಏಕೆ ಚಿಂತಿಸುತ್ತಿಲ್ಲ ಎಂದು ಕೇಳಿದನು. ಜನಕರಾಜನು ಉತ್ತರಿಸಿದನು, ಬೆಂಕಿ ಅರಮನೆಯನ್ನು ಸುಡಬಹುದು, ಆದರೆ ನನ್ನ ಒಳಗಿನ ಶಾಂತಿಯನ್ನು ಸುಡಲಾರದು. ನಾನು ನನ್ನ ಕರ್ತವ್ಯ ಮಾಡುತ್ತೇನೆ, ಫಲದ ಬಗ್ಗೆ ಅಥವಾ ನಷ್ಟದ ಬಗ್ಗೆ ನಾನು ಅಂಟಿಕೊಂಡಿಲ್ಲ ಎಂದು. ಇನ್ನು 5ನೇ ಅಧ್ಯಾಯದ ಕರ್ಮ ಸನ್ಯಾಸ ಯೋಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅಸಂಗತ್ವವನ್ನು ಒಂದು ಹೋಲಿಕೆಯ ಮೂಲಕ ವಿವರಿಸಿದ್ದಾನೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿವಾಂಭಸಾ. ಹೇಗೆ ನೀರಿನಲ್ಲಿ ಇರುವ ಕಮಲದೆಲೆಯೋ ನೀರಿನಿಂದ ಒದ್ದೆ ಆಗುವುದಿಲ್ಲವೋ ಹಾಗೆಯೇ ಸಾಧಕನು ಸಂಸಾರದಲ್ಲಿದ್ದರೂ ಸಹ ಅಂಟಿಕೊಳ್ಳದೆ ಕರ್ತವ್ಯ ಮಾಡುತ್ತಾನೆ. ಕಮಲವು ನೀರಿನಲ್ಲಿ ಒಣಗಿದರೂ ಸಹ ಎಲೆಗೆ ಮಾತ್ರ ನೀರು ಅಂಟಿಕೊಳ್ಳುವುದಿಲ್ಲ. ನಾವು ಎಷ್ಟೇ ಕರ್ಮ ಮಾಡಿದರೂ ಕರ್ತೃತ್ವ ಭಾವ ಇದ್ದೇ ಇರುತ್ತದೆ. ಅಹಂಕಾರದಿಂದ ನಾನು ಎಂಬ ಭಾವನೆ ಇದ್ದೇ ಇರುತ್ತದೆ. ಅದನ್ನು ನಾವು ಬ್ರಹ್ಮನಿಗೆ ಅಂದರೆ ಪರಮಾತ್ಮನಿಗೆ ಅರ್ಪಿಸಿ, ನಾನು ಮಾಡುತ್ತಿಲ್ಲ, ನಾನು ನಿಮಿತ್ತ ಮಾತ್ರ, ಎಲ್ಲವೂ ಅವನೇ ಮಾಡುವುದು ಅಥವಾ ಮಾಡಿಸುವುದು ಎಂಬ ಭಾವನೆಯಿಂದ ನಿಷ್ಕಾಮವಾಗಿ ಕರ್ಮವನ್ನು ಮಾಡಬೇಕು. ಇನ್ನು ಈ ಅಸಂಗತ್ವವನ್ನು ಸಾಧಿಸಬೇಕೆಂದರೆ ಇಂದ್ರಿಯಗಳ ಹಾಗೂ ಮನಸ್ಸಿನ ನಿಗ್ರಹ ಬಹಳ ಮುಖ್ಯ. ಇದನ್ನು ಧ್ಯಾನಯೋಗದಲ್ಲಿ ಶ್ರೀಕೃಷ್ಣನು ಹೀಗೆ ವಿವರಿಸಿದ್ದಾನೆ. ಯದಾ ಹಿನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಯತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ವಸ್ತು ಅಥವಾ ಭಾವನೆಗಳಿಂದ ಅಸಂಗವಾಗಿರಬೇಕೆಂದರೆ ನಮ್ಮ ಇಂದ್ರಿಯಗಳ ಹಾಗೂ ಮನಸ್ಸಿನ ನಿಯಂತ್ರಣ ಬಹಳ ಮುಖ್ಯ. ಇಂದ್ರಿಯ ಮೂಲಕ ಬಾಹ್ಯ ಪ್ರಪಂಚದ ಆಕರ್ಷಣೆಗೆ ಒಳಗಾಗುತ್ತೇವೆ. ಇದರಿಂದ ಮನಸ್ಸು ಚಂಚಲವಾಗುತ್ತದೆ. ಆದ್ದರಿಂದ ಇವೆರಡನ್ನು ಹತೋಟಿಯಲ್ಲಿಡೋದು ಬಹಳ ಮುಖ್ಯ. ಇಂದ್ರಿಯಗಳ ನಿಗ್ರಹವೇ ದಮ, ಮನಸ್ಸಿನ ನಿಯಂತ್ರಣವೇ ಶಮ. ಯಾರು ಈ ಎರಡರ ಮೇಲೂ ಸಂಪೂರ್ಣ ಪ್ರಭುತ್ವ ಹೊಂದಿರುತ್ತಾರೋ ಅವನಿಗೆ ಕರ್ಮಬಂಧನವಿಲ್ಲ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಾನೆ. ಅವನು ಎಲ್ಲ ಅಹಂಕಾರಯುಕ್ತ ಸಂಕಲ್ಪಗಳನ್ನು ತ್ಯಜಿಸಿ ಯೋಗಾರೂಢನೆನಿಸಿಕೊಳ್ಳುತ್ತಾನೆ. ಇದನ್ನು ಸಂತ ಶಿಶುನಾಳರು ತಮ್ಮ ತತ್ವಪದದಲ್ಲಿ ಹೀಗೆ ಹೇಳಿದ್ದಾರೆ. ಇದು ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿದೆ. ಅದು ಎಂಥ ಮೋಜಿನ ಕುದುರಿ ಹತ್ತಿದ ಮ್ಯಾಲ ತಿರುಗುವುದು 11 ಫೇರಿ ಎಂದು. ಶರೀಫರು ನಮ್ಮ ಶರೀರವನ್ನು ಕುದುರೆಗೆ ಹೋಲಿಸಿದ್ದಾರೆ. 11 ಫೇರಿ ಅಂದರೆ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಹಾಗೂ ಅಹಂಕಾರ.
ಜೀವನು ಈ ಶರೀರವೆಂಬ ಕುದುರೆ ಮೇಲೇರಿ ಇಂದ್ರಿಯಗಳ ಆಕರ್ಷಣೆಗಳಿಗಾಗಿ ಜನನ ಮರಣ ಚಕ್ರದಲ್ಲಿ ತಿರುಗುತ್ತಿರುತ್ತಾನೆ ಎಂದರ್ಥ. ಆದರೆ ಇದೇ ಪದದ ಕೊನೆಯ ಸಾಲಿನಲ್ಲಿ ಶರೀಫರು ಹೀಗೂ ಹೇಳಿದ್ದಾರೆ: ಪಾಗದ ಗೂಟವ ಝಾಡಿಸಿ ಕಿತ್ತು ಹೋಗುವಾಗ ಶಿಶುನಾಳ ಕೋಡೋಡಿ ಬಂತು, ಗೋವಿಂದ ಗುರುವೇ ತಾನಾಗಿತ್ತು. ಅಂದರೆ ಶಿಶುನಾಳ ಶರೀಫರ ಗುರುಗಳು ಗೋವಿಂದ ಭಟ್ಟ ಗುರುಗಳು. ಇದರ ಅರ್ಥ ಜೀವನಿಗೆ ಜ್ಞಾನೋದಯವಾದಾಗ ಗುರುವಿನ ಪಾದಗಳಿಗೆ ಶರಣಾಗಿ ಅವನಲ್ಲಿಯೇ ಐಕ್ಯವಾಯಿತು ಎಂದು. ಹಾಗೆ ಉಪನಿಷತ್ತಿನಲ್ಲಿಯೂ ಸಹ ಇಂದ್ರಿಯಗಳನ್ನು ಅಶ್ವಕ್ಕೆ, ಮನಸ್ಸನ್ನು ಹಗ್ಗದ ಕಡಿವಾಣಕ್ಕೆ ಹೋಲಿಸಿದ್ದಾರೆ. ಈ ಇಂದ್ರಿಯ ಹಾಗೂ ಮನಸ್ಸಿನ ನಿಯಂತ್ರಣದಿಂದ ಮಾತ್ರ ಬಾಹ್ಯ ಹಾಗೂ ಆಂತರಿಕ ಅಸಂಗ ಸಾಧ್ಯ. ಮುಂದೆ 13ನೇ ಅಧ್ಯಾಯದ 10ನೆಯ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಈ ರೀತಿ ವಿವರಿಸಿದ್ದಾನೆ: ಅಸಕ್ತಿರನಭಿಷ್ವಂಗಃ ಪುತ್ರದಾರಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಕ್ಷೇತ್ರದ ನಿಯೋಗದಲ್ಲಿ ಪರಮಾತ್ಮನು ಅಂತಃಕರಣ ಶುದ್ಧಿಗಾಗಿ ಕ್ಷೇತ್ರದ ನಿಯೋಗದಲ್ಲಿ ಪರಮಾತ್ಮನು ಅಂತಃಕರಣ ಶುದ್ಧಿಗಾಗಿ 20 ಜ್ಞಾನ ಸಾಧನೆಗಳನ್ನು ತಿಳಿಸಿದ್ದಾನೆ. ಮೋಹಪಾಶದಿಂದ ಅಸಂಗ ಮನೆ ಮುಂತಾದವುಗಳಲ್ಲಿ ಸಂಘವನ್ನು ಇಟ್ಟುಕೊಳ್ಳದೆ ಸಮಚಿತ್ತತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಹೇಳಿದ್ದಾನೆ. ಅನೇಕ ಮಹಾತ್ಮರು, ಋಷಿಮುನಿಗಳು ಅಂದರೆ ತುಕಾರಾಮರು, ಬ್ರಹ್ಮಚೈತನ್ಯರು, ಪುರಂದರದಾಸರು, ಅತ್ರಿ ಮುನಿಗಳು ಸಂಸಾರಿಗಳಾಗಿದ್ದರು. ಬಹಿರಂಗವಾಗಿ ಸಂಸಾರಿಗಳಾಗಿ ಕಂಡರೂ ಅಂತರಂಗದಲ್ಲಿ ಅದರ ಮೋಹಜಾದಲ್ಲಿ ಬಿದ್ದಿರಲಿಲ್ಲ, ಅಸಂಗರಾಗಿದ್ದರು. ಹೀಗೆ ಮುಂದುವರಿಯುತ್ತಾ ಶ್ರೀಕೃಷ್ಣನು 15ನೇ ಅಧ್ಯಾಯದಲ್ಲಿ ಈ ಸಂಸಾರವನ್ನು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿದ್ದಾನೆ. ಶ್ವಃ ನ ತಿಷ್ಠತಿ ಇತಿ ಅಶ್ವತ್ಥಃ. ನಾಳೆ ಯಾವುದು ಇರುವುದಿಲ್ಲವೋ ಅದೇ ಅಶ್ವತ್ಥ. ಈ ಸಂಸಾರವು ಸದಾ ಕ್ಷಣಿಕವಾದುದು. ಸಂಸಾರ ಎಂದರೆ ಸಂಸರತಿ, ಅಂದರೆ ಯಾವಾಗಲೂ ಚಲಿಸುತ್ತಿರುತ್ತದೆ. ಇದು ನಮ್ಮನ್ನು ಜನನ ಮರಣ ಚಕ್ರದಲ್ಲಿ ಸಿಲುಕಿಸುತ್ತದೆ. ಅದಕ್ಕೆ ಇದೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಈ ಅಶ್ವತ್ಥ ವೃಕ್ಷವನ್ನು ಅಸಂಗ ಎಂಬ ಜ್ಞಾನ ಖಡ್ಗದಿಂದ ದೃಢವಾಗಿ ಕತ್ತರಿಸಬೇಕು ಎಂದು ಉಪದೇಶಿಸಿದ್ದಾನೆ. ಹೀಗೆ ಜ್ಞಾನದಿಂದ ಸಂಘ ದೋಷಗಳನ್ನು ಗೆದ್ದು ದ್ವಂದ್ವಗಳಿಂದ ಬಿಡುಗಡೆ ಪಡೆದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇರುವವರು ಮೋಕ್ಷವನ್ನು ಅಥವಾ ಅವ್ಯಯವಾದ ಪರಮಪದವನ್ನು ಸೇರುವರು ಎಂದು ಭರವಸೆ ನೀಡಿದ್ದಾನೆ. ಇನ್ನು ಕೊನೆಯದಾಗಿ 18ನೇ ಅಧ್ಯಾಯದ ಮೋಕ್ಷ ಸನ್ಯಾಸ ಯೋಗದಲ್ಲಿ ಪರಮಾತ್ಮನು ಈ ರೀತಿ ಇನ್ನೊಂದು ಭರವಸೆ ನೀಡಿದ್ದಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಪೂಜ್ಯ ಗುರುದೇವರು ಹೇಳಿದಂತೆ detachment from world of object is never possible without attaching ourselves to something noble and divine.
ಅದಕ್ಕೆ ಶ್ರೀಕೃಷ್ಣನು ಭಗವದ್ಗೀತೆಯ ಕೊನೆಯ ಅಧ್ಯಾಯದಲ್ಲಿ ನೀನು ಎಲ್ಲ ಧರ್ಮಗಳನ್ನು ಅಂದೆ ಕರ್ಮಗಳನ್ನು ಬಿಟ್ಟು ನನಗೆ ಶರಣಾಗು, ನಾನು ನಿನ್ನನ್ನು ಎಲ್ಲ ಬಂಧನಗಳಿಂದ ಮುಕ್ತಗೊಳಿಸುವೆಂದು ಭರವಸೆ ನೀಡಿದ್ದಾನೆ. ಭಗವಂತನಿಗೆ ಸಂಪೂರ್ಣ ಶರಣಾದಾಗ ಅಲ್ಲಿ ಅಹಂ ಎಂಬ ಭಾವನೆ ಇರುವುದಿಲ್ಲ. ನಾನು ಎಂಬುದರ ಬದಲಾಗಿ ಸಕಲವು ನೀನೇ ಎಂಬ ಭಾವನೆ ಸಾಧಕನಲ್ಲಿ ಇರುತ್ತದೆ. ಆಗ ಮಾತ್ರ ಈ ಪ್ರಾಪಂಚಿಕ ವಸ್ತುಗಳಿಂದ ಅಸಂಗತ್ವ ಅಥವಾ ಡಿಟ್ಯಾಚ್ಮೆಂಟ್ ಸಾಧ್ಯ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. Hari Om. Such a difficult concept, detachment, asangatvam. Never easy. Effect